ಯಪ್ಪ 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 ಜೇಕಯ್ಯ, ಏನು ನೀರು ತಾಯಿ, ನಿನಗೆ ಎಷ್ಟೊಂದು ನೀರು ಬಿದ್ದೇವೆ. 3 ಇಂಚ್ ನೀರಲ್ಲ, 300 ಅಡಿಗೆ 3 ಇಂಚ್ ನೀರು ಬಿದ್ದೇವೆ. ಯಪ್ಪ ಸಾಕತ್ ನೀರು ಬಂದವು ಕಣ ಜೇಕಾಯಿ ನಿನಗೆ. ಅದೃಷ್ಟ ಗಂಗಮ್ಮ ತಾಯಿ ಎಲ್ಲರಿಗೂ ಒಲಿಯಲ್ಲ, ಒಲಿಯರಿಗೆ ಒಲಿಯೋದು ಗಂಗಮ್ಮ ತಾಯಿ. ಅದು ಅದೃಷ್ಟ ಬೇಕು, ಯಾರಿಗೆ ಆಗ್ಲಿ ಅದು ಅದೃಷ್ಟ ಅನ್ನೋದು ಇರಬೇಕು, ಹಣೆಲಿ ಬರ್ದಿರ್ಬೇಕು. ನೋಡು, ಅಯ್ಯೋ ಎಲ್ಲರೂ ಹಂಗೆ ಅಂದಿದ್ದೇ ಬಿಡ್ದೆ, ನಿನಗೆ ನೀರು ಬೀಳ್ತಾವೆ, ನಿನಗೆ ಮಸ್ತ ನೀರು ಬೀಳ್ತವೆ ಅಂತ ಅಂದಿದ್ರು. ನೀನು ಊರಾಗೆಲ್ಲ ಇವಾಗ ಹೋಗ್ಬೇಕು ನನ್ನಂತ ಎಷ್ಟು ಜನ ಕೇಳ್ತಾರೆ ಊರಾಗೆಲ್ಲನ, ಬೋರ್ ಹಾಕಿಸ್ತೇಂದೆಯಮ್ಮ, ಬೋರ್ ಹಾಕಿಸ್ತೇಂದೆಯಮ್ಮ ಅಂತ ಎಲ್ಲರೂ ಕೇಳ್ತಾರೆ ನನ್ನ ಊರಾಗೆ. ಪಟಂಗರ ಅಡಿಕೆ ಗಿಡ ಇಕ್ಕದೆಯ, ಸುತ್ತಮುತ್ತ ಹಾಕ್ಸ್ಯಾರಲ್ಲ, ಯಾರಿಗೂ ಈ ಪಾಟಿ ನೀರು ಬಿದ್ದಿಲ್ಲ ಬಿಡು. ನಿಂದೆ ಅದೃಷ್ಟ ಕಣ ಜೇಕಾಯಿ. ನೀನೇನ ನಾನು ಇಲ್ಲಿ ಸುತ್ತಮುತ್ತರ ಹಾಕ್ಸ್ಯಾವ್ರೆ, 50 ಜನ ಮಸ್ತಾಗ ಹಾಕ್ಸ್ಯಾವ್ರೆ, ಎಲ್ಲ 1.5 ಇಂಚು 2 ಇಂಚ್ ಅಷ್ಟೇ. ಹಿಂಗೆ 3 ಇಂಚ್ 3.5 ಇಂಚ್ ನೀರು ಅಂದ್ರೆ ಏನು ಅತ್ತಾಯಿ? ಹಾಗಾದ್ರೆ ಗೊತ್ತಾಯ್ತವಣ್ಣ ಏನು ಹೇಳುತ್ತಡಿ ನೋಡೋಣ. ಅಣ್ಣ ಏನು ಎಷ್ಟಡಿ ಆಯ್ತು? ಅಕ್ಕ 300 ಅಡಿ ಆಗೈತೆ, 3.5 ಇಂಚ್ ನೀರು ಬಿದ್ದೈತೆ ಅಕ್ಕ. ಏನು ಭಯ ಇಲ್ಲ, ಆಗಲ್ಲ ಅಕ್ಕ, ಕೊರಿಯಕ್ಕೆ ಆಗಲ್ಲ. ಸಿಕ್ಕಾಪಟ್ಟೆ ನೀರು ಬರ್ತೈತಿ, ತುಂಬ ಪ್ರೆಷರ್ ಅಕ್ಕ. ಯಪ್ಪ ಸಖತ್ ನೀರು ಹೊಡಿತೈತೆ, ಆಗಲ್ಲ ಅಕ್ಕ, ನಿಲ್ಲಿಸ್ಬಿಡ್ತೀವಿ. ಇಲ್ಲ ಕಣಣ್ಣ, ಏನಾರ ಮಾಡಿ ಒಂದು 500 ಅಡಿ ಆದ್ರೂ ಕೊರಿರಿ, ಒಂದು 500 ಅಡಿ ಆದ್ರೂ ಕೊರೆದು ಬಿಡ್ರಿ. ಯಾಕಂದ್ರೆ ಬೇಸಿಗೆ ಆದ್ರೂ ಬಂದ್ರೆ ಮತ್ತೆ ನೀರೇನಾದ್ರೂ ಕಡಿಮೆ ಆಗ್ತವೆ, ಎಲ್ಲ ಅಡಿಕೆ ಗಿಡ ಇಕ್ಬಿಡ್ತೀವಿ ಅದಕ್ಕೆ. ಇಲ್ಲ ಅಕ್ಕ, ಆಗಲ್ಲ, ತುಂಬ ಪ್ರೆಷರ್, ನಿಲ್ಲಿಸ್ಬಿಟ್ವಿ, ಇನ್ನೇನು ಸ್ಟಾಪ್ ಮಾಡಿದ್ವಿ. ಆಗಲ್ಲ ಅಕ್ಕ, ಸಿಕ್ಕಾಪಟ್ಟೆ ನೀರು ಹೊಡಿತೈತೆ, ಆಗಲ್ಲ. ಯಪ್ಪ 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 ಯಪ್ಪ, ನೀರು ನೋಡ್ತಾಯಿ ಹೆಂಗ್ ಬರ್ತೈತವೆ, ಗಗನಕ್ಕೆ ಹೋಗ್ತಾ ಇದಾವೆ ಜಯಮ್ಮ ನೀರು. ಯಪ್ಪ ಯಪ್ಪ ಸಿಕ್ಕಾಪಟ್ಟೆ ನೀರು ಬಿದ್ದಾವಮ್ಮ ಜಯಮ್ಮಗೆ. ನಿಂಗಜ್ಜಿ ಬಾ, ಊರಾಗೆಲ್ಲ ಹೆಂಗಸ್ರು ಏನಂತ ಮಾತಾಡ್ತಿದ್ರು, ಬಾ ನೋಡಿ ಹೆಂಗ್ ಬೀಳ್ತದ ನೀರು. ನನ್ಗಂತೂ ಅದೃಷ್ಟ, ಅದು ಗಂಗಮ್ಮ ತಾಯಿ ಎಲ್ಲರಿಗೂ ಒಲಿಯಲ್ಲ. ನೋಡ್ 3.5 ಇಂಚು 300 ಅಡಿಗೆ 3.5 ಇಂಚ್ ನೀರು ಬಿದ್ದೇವೆ, ಆಗದೇ ಇಲ್ಲ ಅಂತಾರೆ, ಕೊರಿಯಕ್ಕೆ ಆಗದೇ ಇಲ್ಲ, ಆ ಪಾಟಿ ನೀರು ಬರ್ತಾ ಇದಾವೆ, ಸಿಕ್ಕಾಪಟ್ಟೆ ನೀರು ಬರ್ತಾ ಇದಾವೆ ಅಂತ ಇದಾರೆ. ಸ್ಟಾಪ್ ಮಾಡ್ತೀವಕ್ಕ. ಸರಿ ಕಣಣ್ಣ, ಆತ ಆಗಲ್ಲ ಅಂದ್ರೆ ಇನ್ನೇನು ಪಾಪ ನಿಮ್ಮನ್ನು ಒತ್ತಾಯ ಮಾಡೋಣ, ಅಲ್ಲ ಬೇಸಿಗೆ ಪಸ್ಗೆಗೆ ಆಗ್ತಾವೇನೋ ಅಂತ. ಆಗ್ತಾವ ಅದ್ರಾಗೇನು ಸಂಶಯ ಇಲ್ಲ ಅಕ್ಕ, ಆಗ್ತವೆ. ಇಷ್ಟೊಂದು ನೀರು ಬರ್ತೈತೆ ಅಂತಂದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಕ್ಕ, ಆಗ್ತವೆ. ಊರಾಗೆಲ್ಲ ಮಾತಾಡ್ತಿದ್ರಮ್ಮ ಜಯಕೈ ಸುದ್ದಿನೇನೆ, ಇವತ್ತು ಜಯಮ್ಮ ಬೋರ್ ಹಾಕಿಸ್ತಾಳೆ, ನೀರು ಬೀಳ್ತಾವೆ ಹೆಂಗೋ ಅಂಬರು. ರಾಜಮ್ಮನ ಸಣ್ಣಿಂಗಮ್ಮ ಅಂತನೂ ಬೀಳ್ಬಾರ್ದು ಅಂತ ಬೈಕೆಮರು. ಬೈಕೆಮ್ಲಿ ನಾಳೆಗೆ ಬಂದು ಸರ್ರಿ, ಇವಾಗ ಹೋಗಿ ಸರ್ರಿಯಾಗಿ ಕೊಡ್ತೀನಿ ಕಡೆ ಲಸ್ಮಕ್ಕ. ಅದೇ ನನ್ನ ಯಾರ್ಯಾರೆಲ್ಲ ಬೈಕೊಂಡವ್ರೆ ಅವ್ರಿಗೆಲ್ಲ ಸರಿಯಾಗಿ ಕೊಡ್ತೀನಿ. ನನ್ನ ಒಳ್ಳೆ ಜನ ಎಲ್ಲ ನಾನು ಇಷ್ಟಪಡೋ ಅಂತವ್ರೆಲ್ಲ ಏನಂದ್ರು ಗೊತ್ತೇ, ನಿನಗೆ ಬೀಳ್ತಾ ಬಿಡು ಜಯಮ್ಮ, ಯಾರು ಬೀಳಿಲ್ಲ ಅಂದ್ರೆ ನಿನಗೆ ನೀರು ಬೀಳ್ತಾವೆ, ನಿನಗೆ ಗಂಗಮ್ಮ ತಾಯಿ ಯಾವತ್ತೂ ಮೋಸ ಮಾಡಲ್ಲ, ನಿನಗೆ ಬಂದೇ ಬರ್ತಾವೆ ಅಂದ್ರು ನನ್ನ ಇಷ್ಟಪಡೋ ಅಂತಾರು. ಈಗ ನನ್ನ ವೈರಿಗಳು, ನನ್ನ ಶತ್ರುಗಳು ಅಂತಾರ ಮಾತ್ರ ಸಾಪ ಹಾಕ್ಯಾರೆ, ಸಾಪ ಹಾಕ್ತಾರಿಗೆಲ್ಲ ಸರಿಯಾಗಿ ಇವಾಗ ಹೋಗಿ ತಿರ್ಗಿಸ್ಕೊಡ್ತೀನಿ ತಾಡಿ. ಏನಂತ ಬಿಟ್ಟವ್ರೆ, ಏನ ಈ ಜಯಮ್ಮಗೆ ಗಂಗಮ್ಮ ತಾಯಿ ಒಲಿಯಲ್ಲ ಅಂತ ತಿಳ್ಕೊಬಿಟ್ಟವ್ರೆ. ಇಲ್ಲೋಡೆ ಲಸ್ಮಕ್ಕ ಹೆಂಗ್ ನೀರು ಬರ್ತಾಯಿದ್ದಾವೆ ನೋಡೆ, 3.5 ಇಂಚ್ ನೀರು ಬಿದ್ದಾವ ಕಣೆ ನನಗೆ. ಏನಿಪ್ಪ ಅಡಿಕೆ ಗಿಡ ಇಕ್ಬಿಡ್ತೀನಿ ಕಣೆ ಜಯಮ್ಮ, ಹೆಂಗ್ ಬಿದ್ದಾವೆ ತಾಯಿ. ಇಲ್ಲ ಅಕ್ಕಪಕ್ಕದಾಗ ಹಾಕ್ಸಿರೋರ್ಗೆ ಯಾರಿಗೂ ಬಿದ್ದಿಲ್ಲ ನೋಡ್ತಾಯಿ. ಏನು ಅದೃಷ್ಟ, ನೀರಂಬದು ಬೀಳ್ಬೇಕಮ್ಮ, ನೀನೇನ ನಾನು ನೀರು ಬಿಡ್ಬೇಕಲ್ಲ ಯಾರಿಗೆ ಆಗಲಿ. ಈ ಪೇಟೆ ನೀರು ಬಿದ್ದುಬಿಟ್ರೆ ಏನು ಬೇಕಾದ್ರೂ ಮಾಡ್ಬೋದು. ಅದೆಲ್ಲರಿಗೂ ಹಂಗಾಗಲ್ಲ. ನಿಂಗಜ್ಜಿ 1000 ಅಡಿ ಕೊರ್ದವ್ರಿ ಅಂತಾರೆ, ಒಂದು ಹನಿ ನೀರಿಲ್ಲ. ನಂದೇನು ಅದೃಷ್ಟ ನೋಡು. ಅದು ಎಲ್ಲರಿಗೂ ಹಂಗಾಗಲ್ಲ ಕಣ್ಣಿಂಗಜ್ಜಿ. ಇರೋ ಅಂತಾರೆ ದುಡ್ಡು ಕಾಸು ಮಸ್ತ ಶ್ರೀಮಂತರಾಗಿರ್ತಾರೆ, 1000 ಅಡಿ ಹೊಡಿತಾರೆ, ಬೀಳಲ್ಲ ನೀರು. ಅದು ಸುಮ್ಮನೆ ಅಲ್ಲ. ಇಲ್ಲ ಅಕ್ಕಪಕ್ಕದಾಗ ಎಲ್ಲ ಹಾಕ್ಸ್ಯಾರಮ್ಮ, ಎಲ್ಲ 1.5 ಇಂಚು 2 ಇಂಚು ಅಷ್ಟೇ. 3 ಇಂಚ್ ನೀರು ಯಾರಿಗೂ ಬಿದ್ದಿರ್ಲಿಲ್ವಂತಿ, ನನಗೆ ಬಿದ್ದಿರೋದು ನೀರು. 3 ಇಂಚ್ ನೀರು ನನಗೆ ಸಿಕ್ಕೇವೆ ಅಂತಂದ್ರೆ ಊರಾಗೆಲ್ಲ ನಾನು ನೋಡ್ಬೇಕು. ಇವಾಗ ಹೋಗ್ಬಿಟ್ರೆ ಜಯಮ್ಮ ನೀರು ಬಿದ್ವೆ ಅಂತಾರೆ. ಹೆಂಗ ಬಿದ್ದಿರತ್ತೆ ವಾಸಿ ಒಳತ್ತ ಹೇಳ್ಕೋಬೋದು. ಏನನ್ನ ನೀರು ಬೀಳಲಿಲ್ಲ ಅಂದಿದ್ರೆ ಆ ರಾಜಮ್ಮನು ಸಣ್ಣಿಂಗಮ್ಮ ನಿನ್ನ ಬೈಕೆಮಾರು. ಹಂಗೆ ಆಗ್ಬೇಕು ಅಂಬರು. ಸುಧಾರಿಸಿ ಬೋರ್ಗಡೆರೆಲ್ಲ ಹೋಗ್ಲಿ ಮಂತಕ್ಕೆ ಹೋದ್ಮೇಲೆ ಅವ್ರಿಗೆಲ್ಲ ಸರಿಯಾಗಿ ತಾಂತೀನಿ ಚಾರ್ಜ. ನನಗೆ ಗೊತ್ತೈತಿ ಹೆಂಗೆ ಅವ್ರನ್ನೆಲ್ಲ ಚಾರ್ಜ್ ತಗೋಬೇಕು ಅಂತ. ನಾನೆಲ್ಲ ಚಾರ್ಜ್ ತಕೊಂತೀನಿ, ನಾನು ಏನು ಮಾಡ್ಬೇಕಾದ್ ಮಾಡ್ತೀನಿ, ಸುಮ್ಕಿರಲ್ಲ ಸ್ಮಕ್ಕ. ಏನು ಅನ್ಕೊಬಿಟ್ಟವ್ರೆ. ಲಸ್ಮಕ್ಕ, ನಮ್ಮ ಜೇಕಾಯಿಂದ ಎಲ್ಲದ್ರಾಗೂ ಅದೃಷ್ಟ ಚೆನ್ನಾಗೈತಿ. ಎಲ್ಲ ನೋಡಿ ಹೊಲನೆಲ್ಲ ತಗೊಂಡು ಹೊಲನೆಲ್ಲ ಅಚ್ಚುಕಟ್ಟು ಮಾಡಿಸ್ತು, ಇವಾಗ ಅಲ್ಲಿ ಬೋರ್ ಹಾಕಿಸ್ತು, ಇನ್ನು ಅಡಿಕೆ ಗಿಡ ಇಕ್ಬೇಕು. ಏನೇನು ತಾಟ ಬಂದ್ಬಿಡ್ತೀನಿ, ತಾಟದ ಜಯಮ್ಮ ಮಾಡ್ಬಿಡುತ್ತಿ ಇನ್ನೊಂದು 2 ದಿನ ತಡಿ. ಇವಾಗ ಜಮೀನ್ದಾರ್ ಜಯಮ್ಮ ಆಯ್ತು, ಜಮೀನು ಇರಲಿಲ್ಲ, ಇವಾಗ ಜಮೀನು ಮಾಡ್ಕೊಂತು, ಜಮೀನ್ದಾರ್ ಜಯಮ್ಮ ಆಯ್ತು, ಇವಾಗ ಅಲ್ಲೇನೆ ಇನ್ನೊಂದು 2 ದಿನ ತಾಟದ ಜಯಮ್ಮ ಆಗುತ್ತಿ. ಮತ್ತೆ ಅಯ್ಯೋ ಈ ಪಟ್ಟು ಬರ್ಬೇಕು ಅಕ್ಕಪಕ್ಕಗಳರೆಲ್ಲನ ಜಯಮ್ಮ ನನಗೆ ನೀರೋಡಿ ಅಂತ ಯಾರು ಹೊಡೆಸ್ಕೊಂಡ್ರು ನೀರು ಅಷ್ಟು ಬರ್ತವೆ. ಇನ್ನು ಮೋಟ್ರ್ ತರಬೇಕು, ಎಲ್ಲ ತಂದು ಮಾಡ್ತೀನಿ. ನನಗೆ ಗೊತ್ತೈತೆ, ನೋಡಿ ನಾನು ನಿಂತ್ಕೊಂಡು ನೋಡ್ಬೇಕು ನಮ್ಮ ತೋಟ. ನಂಗೆ ಮಾಡ್ತೀನಿ ಎಲ್ಲ, ಅಡಿಕೆ ತೋಟ, ತೆಂಗಿನ ತೋಟ ಎಲ್ಲ ನೋಡಬೇಕು. ಈ ದಿನ ಜಮೀನು ಇಲ್ಲದಕ್ಕಿಲ್ಲ ಅಷ್ಟೇ. ಇನ್ನು ಇಪ್ಪಟ್ಟು ನೋಡು. ಏನಿಲ್ಲ, ಎಲ್ಲ ಅಚ್ಚುಕಟ್ಟು ಮಾಡಿಸಿದ್ದು ಆತಲ್ಲ ಹೊಲನೆಲ್ಲನ, ಇನ್ನು ಬೋರ್ ಹಾಕ್ಸಿದ್ದು ಆತಿನ ತೋಟ ಕಟ್ಟಿಬಿಟ್ಟು ಅದ್ರ ನನ್ನ ಲೆವೆಲ್ಲೇ ಬೇರೆ ಕಣೆ ಲಸ್ಮಕ್ಕ.
ನಮ್ಮ ಹೆಂಗ ಬಿಡತ್ತ ನಿಂದಾಗ ಎಲ್ಲದ್ರಾಗೂ ಸೆನ ಕೈತ್ಕೊಂಡು ಜಾಕ ಅದೃಷ್ಟ ನೀನು ಯಾವ್ದು ಕನ ಕೈಕ್ ಯಾವುದು ನಿಮ್ಗೆ ಯಾವುದು ಫೇಲ್ ಆಗ ಅಂತ ಮಾತೇ ಇಲ್ಲ ಬಿಡು. ನೀನು ಯಾತ್ರ ಕೈ ಇಕ್ಕಿರೂ ಎಲ್ಲ ಒಳ್ಳೇದಾಗುತ್ತೆ. ನೀನು ಏನಾನ ಮಾಡು. ಅವಾಗ ಒಂದು 2 ದಿನ ಅಂಗಡಿ ಪಂಗಿ ಮಾಡಿದೆ, ಎಲ್ಲ ಚೆನ್ನಾಗಾತ್ ನಿನಗೆ. ನಿನಗೆಲ್ಲ ವ್ಯಾಪಾರ ಆಗಿರ್ಬೋದು, ಏನಾದರೂ ನಿನಗೆಲ್ಲ ಚೆನ್ನಾಗಿ ಕೈ ಎತ್ತುತ್ತಿ. ಒಟ್ಟಿನಲ್ಲಿ 2 ದಿನ ಅಲ್ಲೇ ಹಂಗೇನಿಲ್ಲ, ನಾನು ಮಾಡ್ತಿದ್ದೆ. ಏನ ಬಿಡತ್ತ ಅಂತ ನಾನು ಸುಮ್ಮನೆ ಅಷ್ಟೇ ಮಾಡಿದ್ರೆ ನನಗೆ ಎಲ್ಲದ್ರಾಗೂ ಯಾವ್ದ್ರಾಗೂ ಲಾಸ್ ಆಗಿಲ್ಲ ಇನ್ನೂವರೆಗೂ ಆಗೈತೆ. ನಾನು ಯಾವ್ದ್ರಾಗೂ 1 ರೂಪಾಯಿ ಲಾಸ್ ಮಾಡ್ಕೊಂಡಿಲ್ಲ, ಏನಿಲ್ಲ. ಬಿಡು, ನಾನೇನಿಲ್ಲ ಬಿಡು, ಸಖತ್ತಾಗಿ ನಾನು ಎಲ್ಲದ್ರಾಗೂ ಮುಂದೆ ಬಂದಿದ್ದೀನಿ. ಇನ್ನೂ ಬರ್ತಾನೆ ಇರ್ತೀನಿ ಇದ್ಮೇಲಿಂದ. ನಾನು ಯಾವತ್ತು ಹಿಂದೆ ಹೋಗೋ ಮಾತೇ ಇಲ್ಲ ಕಣೆ ಲಸ್ಮಕ್ಕ. ಜಯಮ್ಮ ಯಾವತ್ತು ಹಿಂದೆ ಇದ್ದಾಳಪ್ಪ, ಯಾವ್ದ್ರಾಗನ ಸೋತವಳಪ್ಪ ಅಂಬ ಅಂತ ಮಗಳೇ ಅಲ್ಲ. ನಾನು ಯಾವ್ದ್ರಾಗೂ ಸೋತಿಲ್ಲ ಇನ್ನೂವರೆಗೂ. ನಾನು ಯಾರ್ದಾಗೂ ಸೋಲೋದು ಇಲ್ಲ. ಗುದ್ದಾಡಕ್ಕೆ ಹೋಗಿರೋದ್ರಾಗ ಆಗಿರ್ಬೋದು, ಗುದ್ದಾಡೋದ್ರಿಂದ ಹಿಡ್ದು ಎಲ್ಲದ್ರಾಗೂ ನಾನು ನಂಬರ್ 1. ನಮ್ಮಲ್ದಾಗೂ ಈ ಸಣ್ಣ ನೀರು ಬಿಡಲ್ಲಪ್ಪ ನೋಡಿ ಜಯಮ್ಮನಲ್ದಾಗಿ. ಹಂಗಾರಿ ಪಟ ಎಲ್ಲ ಬ್ಯಾಳದ್ ಬಿಡ್ತಾಳಪ್ಪ ಜಯಮ್ಮ. ಏನಿಲ್ಲ, ಏಟ್ ಅದೃಷ್ಟ ನೋಡು. ಒಬ್ಬೊಬ್ರಿಗೆ ಹೊಲ ಮಸ್ತಾಗಿರುತ್ತೆ, 20 ಎಕರೆ 30 ಎಕರೆ ಹೊಲ ಇರ್ತವೆ. ಏನು ಮಾಡ್ತೀಯ, ಬೋರ್ ಇರಲ್ಲ, ನೀರಿರಲ್ಲ, ಯಾಕೆ ಮಾಡೋಣಪ್ಪ ಅಮ್ಮಂಗೆ ಆಗ್ತಿರುತ್ತೆ. ಇವತ್ತಲ್ಲಿದ್ರೆ ಏನಪ್ಪ ನಂಗಿಂತ ನೀರು ಬಿಡ್ಬೇಕು. ಹಿಂಗೆ ಜಯಮ್ಮಗೆ ಬಿದ್ದಾವಲ್ಲ ಹಿಂಗೆ ನೀರು ಹಿಂಗೆ ಬೀಳ್ಬೇಕು ಯಾರಿಗೆ ಆಗಲಿ. ಮತ್ತೆ 50 ಎಕರೆ ಹೊಲ ಇದ್ರೆ ತಗೊಂಡು ಏನು ಮಾಡ್ತೀಯ ನೀನು? ಬೋರ್ ಹಾಕ್ಸಿರು ನೀರು ಬೀಳಲಿಲ್ಲ ಅಂತಂದ್ರೆ ಏನು ಮಾಡೋಕ್ಕೂ ಆಗಲ್ಲ. ಮಳೆಗಾಲಕ್ಕೆ ಆತನ ಬೆಳ್ಕೋಬೇಕು, ಸುಮ್ಕೋಬೇಕು ಅಷ್ಟೇ. ಮಳೆ ನೆಚ್ಕೊಂಡು ಏನು ಮಾಡೋಕ್ಕಲ್ಲ. ಬೋರ್ನ ನೀರಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಬೋರ್ನ ನೀರು ಒಂದು ಚೆನ್ನಾಗಿ ಬಿದ್ದುಬಿಟ್ರೆ ಅದು ನೋಡೋದು ಒಬ್ಬೊಬ್ರಿಗೆ ಹಂಗೆ ಚೆನ್ನಾಗಿ ಒಲಿತೈತಂತೆ ಗಂಗಮ್ಮ ತಾಯಿ. ಅದು ಹಂಗೆ ನಮ್ಮ ಜೇಕೈ ಚೆನ್ನಾಗಿ ಹೊಲ್ದೈತಿ. ಚೆನ್ನಾಗಿ ಗಂಗಮ್ಮನ ಮಾಡ್ತಮ್ಮ. ಎಲ್ಲ ನೀರು ಬಿದ್ದೇಟಿಗೆ ಗಂಗಮ್ಮನ ಮಾಡಿಬಿಡ್ತು. ಹೌದೇನೆಲ್ಲ ಒಂದಿಸ್ಕೊಂಡು ಬಂದಿದ್ದೆ ನೋಡಮ್ಮ. ಮುಂಚೆಗಾಲೇನೆ ನೀರು ಬೀಳ್ತಾ ಅಂಬದು ಗೊತ್ತಿತ್ತೇನ ನಿನಗೆ? ನನಗೆ ಗೊತ್ತಿತ್ತು. ನನಗೆ ಯಾವತ್ತು ಗಂಗಮ್ಮ ತಾಯಿ ನನಗೆ ಮೋಸ ಮಾಡಲ್ಲ, ಗಂಗಮ್ಮ ತಾಯಿ ನನಗೆ ಒಳ್ಳೆ ಒಲಿತಾಳೆ ಎಂಬುದು ನನಗೆ ಗೊತ್ತಿತ್ತು. ಅದಕ್ಕೆ ನಾನೆಲ್ಲ ಪೂಜೆ ಸಾಮಾನು, ಗಂಗಮ್ಮನ ಸಾಮಾನು ಎಲ್ಲ, ಕಾಯಿ, ಊದ್ಗಡ್ಡಿ, ಬಾಳೆಹಣ್ಣು, ಎಲೆ ಅಡಿಕೆ ಎಲ್ಲ ತಗೊಂಬಂದಿದ್ದೀನಿ. ನೀರು ಬಿದ್ದಕ್ಕೆ ಗಂಗಮ್ಮನ ಮಾಡಿಬಿಟ್ಟೆ ನಾನು. ನೀರು ಬೀಳದೆ ತಡ ಗಂಗಮ್ಮನ ಮಾಡಿದ್ದೆ ಕೇಳು. ನನಗೆ ಗೊತ್ತಿತ್ತು ಬಿದ್ದೇ ಬೀಳ್ತಾಳೆ ಅಂತ. ನಾನು ಅದಕ್ಕೆ ಮುಂಚೆ ಮನೆ ತಗಿಂದಾನ ಎಲ್ಲ ತಗೊಂಬಂದಿದ್ದೆ. ಊರಾಗೆ ಯಾರ ಆಗ್ಲಲ್ಲ ಕೇಳಾರೆ, ಯಾರ ಬೋರ್ ಕರೀತಾರೆ. ಸೊಬ್ದ ಬತ್ತೈತಿ ನಮ್ಮ ಅಜ್ಜನ ಆಗ್ಲಲ್ಲ ಕೇಳೋದು. ನಾನು ಅಜ್ಜೋ ಜಯಮ್ಮ ಬೋರ್ ಹಾಕ್ಸ್ತಾಳಂತೆ ನಮ್ಮ ಅಜ್ಜನ ತಾಯಿ. ಒಬ್ಬೊಬ್ಬ ಜಯಮ್ಮ ಅಲ್ಲಿ ನೋಡ್ತಾ ಈ ಬೋರ್ ಹಾಕ್ಸುತ್ತೆ ಅಂತ ನಮ್ಮ ಅಜ್ಜ. ಕಣಜ್ಜೋ ಜಯಮ್ಮ ಬೋರ್ ಹಾಕ್ಸುತ್ತಂತೆ ಅಚ್ಚೆ ಪಾರಿತಾ ಇದ್ದಾರೆ. ನೀರು ಬೀಳ್ತವೆ, ಬೀಳ್ತಾವೆ ಬಿಡಜ್ಜ, ಜಯಮ್ಮ ಬಿಡಲ್ವಿ ನೀನು ನಾನು ಅಲ್ವನು. ನೋಡಿ ನಾನು ಆಡಿರೋ ಮಾತು ನಿಜಾನೇ ಆಗೈತಿ. ಮತ್ತೆ ನೋಡು ಹೆಂಗೆ ಇನ್ನೊಬ್ರ ಇದ್ರೆ ನೀರು ಬೀಳ್ತಾವೆ ಹೆಂಗೆ ಬಿಡತ್ತ ಅಂತ ಸುಮ್ಮನಾಗಾರ. ಗಂಗಮ್ಮನ ಸಾಮಾನ್ಯ ಆತ ಒಂದಿಸ್ಕೊಂಬತ್ತಿರ್ಲಿಲ್ಲ. ಎಲ್ಲ ಹೂವು ಪಾಪ ಎಲ್ಲ ತಂದಿತ್ತು. ಬಿದ್ದೇಡ್ಕೆ ಟೊಮಟ ಕಾಲಿಸಿ ಗಂಗಮ್ಮನ ಮಾಡಿ ಎಲ್ಲರಿಗೂ ಟೊಮಟಕಾಯಿ ಕೊಟ್ಬಿಡ್ತಾವಮ್ಮ. ಟೊಮಟಕಾಯಿ ತಿಂದ್ರಿ ಅಂತ ಜಯಕಾಯ ನೋಡ್ತಾ ಟೊಮಟಕಾಯಿನೂ ತಂದಿದ್ದೆ ಅಲ್ಲೇನೆ. ಒಬ್ಬೊಬ್ಬ ಟೊಮಟ ಕಲಸಿ ಅಕ್ಕಿ ಹಸಿಟ್ಟು ಬೆಲ್ಲ ಕುಟ್ಕೊಂಡು ತಗೊಂಬಂದಿದ್ದೆ. ನೀರು ಬಿದ್ದಾಡ್ಕೆ ಟೊಮಟ ಕಲಿಸ್ತಿ. ನೀರು ಬಿದ್ದಾಡ್ಕೆ ಅದರೊಳಕ್ಕೆ ಎಲ್ಲ ಎಡೆ ಹಾಕ್ಬಿಟ್ಟು ಗಂಗಮ್ಗೆಲ್ಲ ಗಂಗಮ್ಮನ ಸಾಮಾನೆಲ್ಲ ಹಾಕಿ ಪೂಜೆ ಮಾಡಿಬಿಟ್ಟೆ. ನೀರು ಬಿದ್ದಟ್ಕೆ ಗಂಗಮ್ಮನ ಮಾಡಬೇಕು. ಬೋರ್ ಹಾಕಿಸ್ತಾರೆ ಯಾರೇ ಆಗಲಿ. ನೀರು ಬಿದ್ದಟ್ಕೆ ಟೊಮಟ ಕಲಸಿ ಗಂಗಮ್ಮನ ಮಾಡಿ ಟೊಮಟಕಾಯಿ ಎಲ್ಲರಿಗೂ ಕೊಟ್ಬಿಟ್ರೆ ನೋಡಮ್ಮ ನೀರು ಚೆನ್ನಾಗಿ ಬೀಳ್ತವೆ. ಅದೆಲ್ಲ ಗೊತ್ತಾಗಲ್ಲ ಜನಕ್ಕೆಲ್ಲ. ನನಗೆಲ್ಲ ಅದೆಲ್ಲ ಅನುಭವ ಐತೆ. ಅದೆಲ್ಲ ಹೆಂಗೆ ಮಾಡಬೇಕು ಏನು ಎಲ್ಲ ನಾನು ತಿಳ್ಕೊಂಡಿದ್ದೀನಿ ಲಕ್ಷ್ಮಕ್ಕ. ಎಲ್ಲ ತಿಳ್ಕೊಬೇಕಣೆ, ಎಲ್ಲ ತಿಳ್ಕೊಬೇಕು. ಪ್ರತಿಯೊಂದು ಯಾವುದೇ ಆಗಲಿ, ಒಂದು ಪೂಜೆ ಆಗಲಿ, ಪುನಸ್ಕಾರ ಆಗಲಿ, ಯಾವುದೇ ಆಗಲಿ ಎಲ್ಲ ತಿಳ್ಕೊಂಡು ಮಾಡಬೇಕು. ಸುಮ್ಮನೆ ನಮಗೆ ಹೆಂಗೆ ಬೇಕಂಗೆ ಮಾಡೋದಲ್ಲ. ಯಾವುದೇ ಆಗಲಿ ಎಲ್ಲ ತಿಳ್ಕೊಂಡಿರ್ಬೇಕು. ಯಾವ್ದು ಹೆಂಗೆ ಮಾಡಿದ್ರೆ ಒಳ್ಳೇದು, ಯಾವ್ದು ಹೆಂಗೆ ಮಾಡಬೇಕು ಎಲ್ಲ ತಿಳ್ಕೊಂಡಿರ್ಬೇಕು. ನೀರು ಬಿದ್ದಕ್ಕೆ ನಾನು ಗಂಗಮ್ಮನ ಮಾಡಿ ಎಲ್ಲರಿಗೂ ಟೊಮಟಕಾಯಿ ಇಟ್ಟು ಟೊಮಟ ಕೊಟ್ಬಿಟ್ಟು ಎಲ್ಲ ಟೊಮಟಕಾಯಿ ಟೊಮಟ ಅಂತ ಎಂತ ಚೆನ್ನಾಗೈತೆ ಅಂತ ತಿಂದ್ರೆ ಎಲ್ಲಾನ 7 ಹಸಿ ಅಕ್ಕಿ ಟೊಮಟ ಹೆಂಗಿತ್ತು ಹಂಗೇನು. ನೀನು ಎಂತ ಚೆನ್ನಾಗಿ ಟೊಮಟ ಕಲ್ಸಿದ್ದಿ. ಟೊಮಟನ ಕಾಯಿ ಹಂಗೈತೆ ಅಂತ ಎಲ್ಲನ ಇವರು ಬೋಕರಿಯರೆಲ್ಲ ತಿಂದ್ರು. ಟೊಮಟನ ಕಾಯಿ ಎಲ್ಲನ ಚೆನ್ನಾಗಿ ಚೆನ್ನಾಗಿತ್ತು ಬಿಡು. ನನಗೆ ನೀರು ಮಸ್ತ್ ಆದ್ವು ಬಿಡು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಬಿಲ್ಡಪ್ ಜಯಮ್ಮ ಇವತ್ತು ಬೋರ್ ಹಾಕ್ಸಿದ್ಲು. ಚೆನ್ನಾಗಿ ನೀರು ಬಿದ್ದಿದ್ಕೋ ಅದಕ್ಕೂ ಇನ್ನು ಬಿಲ್ಡಪ್ ಜಾಸ್ತಿನೇ ಆಗ್ಬಿಡ್ತು. ಸಖತ್ತಾಗಿ ನೀರು ಬಿದ್ದಾವೆ ಎಲ್ಲ. ನಾನು ಮುಂಚೆಗೆ ಗಂಗಮ್ಮನ ಮಾಡಿದೆ, ಎಲ್ಲ ಗಂಗಮ್ಮನ ಸಾಮಾನು ಮುಂದಾಗಲೇ ತಂದಿಟ್ಕೊಂಡಿದ್ದೆ. ನೀರು ಬಿದ್ದಕ್ಕೆ ನಾನು ಗಂಗಮ್ಮನ ಮಾಡಿದೆ ಅಂತೇಳಿ ತುಂಬ ಬಿಲ್ಡಪ್ ಕೊಡ್ತಾ ಇದ್ದಾಳೆ. ಬೀಳಲಿಲ್ಲ ಅಂದಿದ್ರೆ ನೋಡೋಕ್ಕಾಗ್ತಿರ್ಲಿಲ್ಲ. ನಾನು ನೀರು ಬಿದ್ದಿರೋದಕ್ಕೆ ಇನ್ನು ನೋಡ್ಬೇಕು. ಇನ್ನು ಊರಕ್ಕೆ ಬಂದುಬಿಟ್ರೆ ಜನ ಎಲ್ಲ ಕೇಳೋದಕ್ಕೂ ಅದಕ್ಕೂ ಇನ್ನು ನಾಳೆ ಇವಾಗ ಹೋಗಿ ನೋಡಬೇಕು. ಊರಕ್ಕೆ ಹೋದ್ಮೇಲೆ ಹೆಂಗಿರುತ್ತೆ ಏನೋ ಸಿಚುವೇಶನ್ನು ನೋಡ್ತೀರಿ. ತುಂಬ ಚೆನ್ನಾಗಿರುತ್ತೆ. ಇನ್ನು ಮುಂದಿನ ಭಾಗದಲ್ಲಿ ಹೇಗೆ ಇರುತ್ತೆ ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ನೋಡಿದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು.